ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸರ್. ತುಂಬ ಖುಷಿ ಆಗ್ತಾ ಇದೆ ಸರ್ ನನಗೆ. ಸರ್ ನೀವು ತುಂಬ ಸಿಂಪಲ್ ಸರ್ ನೀವು. ಅಯ್ಯೋ ಅವ್ನ್ ಪಕ್ಕನೇ ಖಾಲಿ ಇರ್ಬೇಕಾ? ಫುಲ್ ಫಿಲ್ಮಿ ಸ್ಟೈಲ್. ಥ್ಯಾಂಕ್ ಯು. ಯಾಕೋ ಇಲ್ಲಿ ಡ್ರಾಪ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು. ಅದ್ರಲ್ಲಿ ನಮ್ದೇನಿದೆ ಬಿಡಿ, ಎಲ್ಲ ವಿಧಿಲಿಖಿತ. ಅಯ್ಯೋ ಏನೋ ಪಕ್ಕ ಬಂದು ಕೂತ್ಕೊಂಡ್ಬಿಟ್ರೆ. ಹಲೋ, ಚೇರ್ ಖಾಲಿ ಇತ್ತು, ಕೂತ್ಕೊಂಡೆ. 2 ವರ್ಷದಿಂದ ಹೃದಯನೂ ಖಾಲಿ ಇದೆಯಪ್ಪ. ಸಾರಿ. ಡೋಂಟ್ ಬಿ ನೋಡಿ, ಸಿಗಲ್ಲ ಅನ್ಕೊಂಡವ್ರು ಅಚಾನಕ್ ಆಗಿ ಸಿಕ್ಬಿಟ್ಟಿದೀವಿ. ಮದುವೆ ಮನೇಲಿ ಇದೀವಿ, ಶಾಮೇನ ಹಾಕ್ಸಿದ್ದಾರೆ. ದೂರದಲ್ಲೆಲ್ಲ ನಾದಸ್ವರದ ಸೌಂಡ್ ಕೇಳಿಸ್ತಾ ಇದೆ. ಎದುರುಗಡೆ ಬಾಳೆಲೆನೂ ಇದೆ. ಇಬ್ರಿಗೂ ಮದುವೆ ಡ್ರೆಸ್ ಅಷ್ಟೇ ಮಿಸ್ಸಿಂಗ್ ಅಲ್ವಾ? ನಾಲ್ಗೆ ಸರಿ ಇಲ್ಲ. ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ? ದೊಡ್ಡ ಬ್ಯಾಟ್ಸ್ಮನ್? ಹೌದು. ಒಂದ್ ರೇಂಜ್ ಬ್ಯಾಟ್ಸ್ಮನ್. ನಾವು ದಿವ್ಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ. ನಾನು ನನ್ ಮಗಳಿಗೆ ನೀವಂದ್ರೆ ಎಷ್ಟಿಷ್ಟ. ಟಿವಿಗೆ ಮುತ್ ಕೊಟ್ಬಿಡ್ತಾಳೆ ಗೊತ್ತಾ? ನಾನು ಬ್ಯಾಟಿಂಗ್ ಆಡಿದ್ದು ಟಿವಿಲ್ ಬಂತ. ನಾನು ಇತ್ತೀಚೆಗೆ ಕ್ರಿಕೆಟ್ ಆಡಿಲ್ವೇ? ಹಾ, ನಾವು ದಿವ್ಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ ನೀವು ದೊಡ್ಡ ಬ್ಯಾಟ್ಸ್ಮನ್ ಅಂತ. ಆಂಟಿ ಅದು ಬ್ಯಾಟ್ಸ್ಮನ್ ಅಲ್ಲ, ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನಾ? ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋನಾ? ಫೋಟೋಗ್ರಾಫರೇ ಕಾಣ್ತಾ ಇಲ್ಲ. ಎಲ್ಲಿ? ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಓಕೆ ಓಕೆ ಆಯ್ತು. ಕೈ ತೆಗೀರಿ. ಕಲ್ಪು, ಓಕೆ. ಮುಸ್ತಫಾ ನೀನಾ? ಇವ್ರ ಜೊತೆ ಒಂದ್ ಫೋಟೋ ತೆಗಿ ಬನ್ನಿ. ಓಕೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ರೀ ಒಂದು ನಿಮಿಷ. ಬಂದೆ. ಯಾರಪ್ಪ ಇದು? ಯಪ್ಪ, ಕತೆ ಇಷ್ಟೊಂದು ಮುಂದುವರೆದು ಬಿಟ್ಟಿದ್ಯಾ? ಅವನ್ನ ಬಿಡಬಾರ್ದು. ಸರ್, ನೀವು ತುಂಬಾ ಫೇಮಸ್, ದೊಡ್ಡ ಮನುಷ್ಯರು. ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ, ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡದ್ನ? ಈಗ ನೀವು ಫೋಟೋ ತೆಗೆಸ್ಕೊಂತ ಇದ್ರಲ್ಲ, ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್. ಓ ಹೌದಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋಡ್ಬಳೆ, ಚಕ್ಲಿ, ಕುಲ್ಪಿನ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ದೇಶ ಬಿಟ್ಟು ಓಡೋಬಿಟ್ಟಿದ್ದೆ ಸರ್. ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್. ಓ ಆಮೇಲೆ ಇನ್ನೇನ್ ಸರ್, ಮದ್ವೆ ಆದ್ಮೇಲೆ ಮಕ್ಕಳಾಯ್ತು. ಅವ್ರಿಗ? ಇಲ್ಲ, ನನಗೆ. ಅದೇಂಗ್ರಿ? ಅಲ್ಲ, ನನ್ನ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ಗಳು ಓಪನ್ ಆಗೋಯ್ತು ಸರ್. ಲವ್ ಅಂತೀರಾ, ಇಂತ ಕೆಲಸ ಮಾಡೋದ್ ತಪ್ಪಲ್ವಾ? ತಪ್ಪಲ್ವಾ ಸರ್? ಅದಕ್ಕೆ ನನ್ನ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಮತ್ ನಿಮ್ಮನ್ ಮದ್ವೆ ಆಗಿದ್ ಹುಡುಗಿ ಕತೆ? ಅವಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್. ನನ್ನ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಓ, ನಿಮ್ದು ಬಾರಿ ದೊಡ್ಡ ಕತೆ ಇದೆ ಬಿಡಿ. ಅದ್ ಸರಿ, ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ದೆ ಅನ್ನೋದೇ ಗೊತ್ತಾಗ್ಲಿಲ್ವೇ? ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆನ್ ಬೀಜ ತರ ಬಂದು ಒಳಗೆ ಬಿದ್ದೋಗ್ಬಿಟ್ರೆ ಹಾಲು ಹೊಡೆದಾಗತ್ತೆ ಸರ್. ಜೇನುತುಪ್ಪ ಯೂಸ್ ಆಗಲ್ಲ ಸರ್. ಈ ಕಡೆ ನೆಕ್ಕಕ್ಕೂ ಆಗಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೂ ಆಗಲ್ಲ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನಾನು ಆಂಟಿನ ಲವ್ ಮಾಡ್ತಿದೀನಿ ಅಂತನಾ? ಹೌದು. ಇದೊಂದ್ ಬಾಕಿ ಇತ್ತು ನಮ್ ಲೈಫಲ್ಲಿ. ರೇ, ನಿಮ್ ಹೆಸರೇನಂದ್ರಿ? ಮುಸ್ತಫಾ. ಬನ್ನಿ ಇಲ್ಲಿ. ಅಡ್ಜಸ್ಟ್ಮೆಂಟ್ ನಾನು ಒಪ್ಕೊಳ್ಳಲ್ಲ. ಬನ್ರಿ ರೇ. ಅಲ್ಲಿ ನೋಡಿ, ಅಲ್ಲಿ ಆ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ನ ಲವರ್. ನಾನ್ ಲವ್ ಮಾಡ್ತಿರೋದು ಅವಳನ್ನ, ಆಂಟಿನಲ್ಲ. ಆಂಟಿ ನೀವೇ ಇಟ್ಕೊಳ್ಳಿ. ಸರ್, ಎಂತ ಮಾತಾಡಿದ್ರಿ ಸರ್, ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಹಾರ್ಟ್ ಮೇಲೆ ಹೊಡೆದ್ಬಿಟ್ರಿ ಸರ್. ನಿಮ್ ಮುಸ್ತಫಾ, ನೀವ್ ಫೋಟೋಗ್ರಾಫರ್ ಅಲ್ವಾ? ಎಸ್ ಸರ್, ನಮ್ಮೂರಲ್ಲಿ ನಾನೇ ವರ್ಲ್ಡ್ ಫೇಮಸ್. ಬನ್ನಿ ಇಲ್ಲಿ. ಯಾ, ನಮ್ ಹುಡುಗಿದು ಒಳ್ಳೊಳ್ಳೆ ಫೋಟೋಸ್ ತೆಗೀರಿ. ಏಕಾಂತದಲ್ಲಿ ಇರ್ಬೇಕಾದ್ರೆ ಬೇಕಾಗುತ್ತೆ. ಕರೆಕ್ಟ್ ಆಗಿ ಸುಮತ್ತೀನಿ ನೋಡಿ. ಯಾಕೆ? ಫೋಟೋಸ್ ಏನಾದ್ರು ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ ಹುಡುಗಿ ನೋಡ್ಸ್ಕೊಂಡು ಹೋಗ್ಬಿಡಿ. ಅಯ್ಯೋ, ಸೆಕೆಂಡ್ ಟೈಮ್ ಮಿಸ್ ಆಗ್ಬಿಡುತ್ತೆ. ಈಗಲೇ ಒಂದು ಫೋಟೋ ತೆಗೆದು ಬಿಡ್ಬೇಕು. ಅಲ್ಲ ಚೆಕ್. ಕಲ್ಪು ಮುಸ್ತಫಾ ಏನ್ ಹೇಳೋ? ಅಯ್ಯ, ಕಲ್ಪಿ, ನೆನಪಿಲ್ವಾ ನಾನು ಕೊಡಿಸಿದ್ದು ಕುಲ್ಫಿ? ಕುಲ್ಫಿನಾ? ನನ್ಗೆ ಎಷ್ಟೋ ಜನ ಕೊಡ್ಸಿದ್ದಾರೆ. ನನಗ್ ಜ್ಞಾಪಕ ಇಲ್ಲ. ಅಯ್ಯೋ ಕಲ್ಪು, ನಿನ್ಗೋಸ್ಕರನೇ ಕುಲ್ಫಿ ಕೊಡ್ಸ್ಬೇಕಂತ ವಾಪಸ್ ಬಂದಿದ್ದೀನಿ. ಇನ್ಯಾರು ಕುಲ್ಫಿ ಕೊಡ್ಸ್ರು ನೀನ್ ತಿನ್ಬಾರ್ದು, ನಾನೇ ಕೊಡ್ಸ್ಬೇಕು. ಓಹೋ,
10 ವರ್ಷದಿಂದ ಕೊಡ್ಸ್ತಾನೆ ಇದ್ಯಾ. ಈಗ ಅದೇನ್ ಕೊಡ್ಸಿ ಅದೇನ್ ತಿನ್ಸ್ತೀಯೋ ತಿನ್ಸು. ತಿನ್ನಿಸ್ತೀನಿ. ಫಸ್ಟ್ ನಮ್ ಬಾಸ್ ಡೌದ್ ಒಂದ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಿನ್ನ ಕುಲ್ಫಿ ತಿನ್ನಿಸ್ತೀನಿ. ಎಲ್ಲಿ ಹೋಗ್ಬಿಟ್ರಪ್ಪ? ಓಕೆ ಓಕೆ. ಇಲ್ಲೇ ಇದಾರೆ. ಗೊತ್ತಿಲ್ದಂಗೆ ಒಂದ್ ಫೋಟೋ ಹಿಡ್ಕೊಂಡ್ಬಿಡ್ಬೇಕು. ಅಯ್ಯೋ ಮಿಸ್ಸು, ಇಲ್ಲಿ ಹಿಡ್ಕೋಬೇಕು. ಅಯ್ಯೋ ಮಿಸ್ಸು, ಅಯ್ಯೋ ರೀ ನಂದನ್ ತೆಗಿರಿ. ಸೈಡ್ ಮಾಮ ರೀ ನಂದನ್ ಫೋಟೋ ತೆಗಿರಿ ಕಿತ್ತೋಗಿರೋ ಮುಖಕ್ಕೆ ಫೋಟೋ ಬೇರೆ ಕೇಳು. ಹೋಗು. ಮಿಸ್ ಆಗ್ಬಿಟ್ರಲ್ಲಪ್ಪ. ಇಲ್ಲಿದ್ದಾರೆ. ಪರ್ಮಿಷನ್ ತಗೊಂಡೇ ಫೋಟೋ ಹಿಡ್ಕೊಂಡ್ಬಿಡೋದು ಬೆಟ್ರು. ಆಯ್ತು, ಬಸ್ ಸ್ಟ್ರೈಕು 1 2 ಸಾರಿ ಮೇಡಮ್, ಅದು ಏನಂದ್ರೆ ನೀವು ಒಂದ್ ಒಳ್ಳೆ ಪೋಸ್ ಕೊಟ್ಬಿಟ್ರೆ ಒಂದ್ ಒಳ್ಳೆ ಫೋಟೋ ಹಿಡ್ಕೊಂಡ್ಬಿಡ್ತೀನಿ. ನನ್ ಫೋಟೋ ಯಾಕೆ? ಅದು ನಿಮ್ಮ ಲವರು ಫೇಮಸ್ ಬಿಸ್ನೆಸ್ ಮನ್ ಶರತ್ ಅವ್ರು ಇದಾರಲ್ಲ, ಅವ್ರು ನಿಮ್ದೊಂದು ಬ್ಯೂಟಿಫುಲ್ ಫೋಟೋ ಇದೆ ಕೇಳಿದ್ದಾರೆ. ಶರತ್ ನಿನ್ ಲವರ? ವಾಟ್ ಎ ಜೋಕ್, ಬಟ್ ಸ್ಟಿಲ್ ಯು ಆರ್ ಲಕ್ಕಿ. ವೆರಿ ಲಕ್ಕಿ. ಮೇಡಮ್ ಒಂದೇ ಒಂದು ಫೋಟೋ ಪ್ಲೀಸ್. ಅಯ್ಯೋ ನೀವು ಫೋಟೋ ಕೊಡ್ಲಿಲ್ಲ ಅಂದ್ರೆ ನನ್ನ ಲವರ್ನ ಅವ್ನು ಹೊಡ್ಕೊಂಡು ಹೋಗ್ಬಿಡ್ತಾನಮ್ಮ. ಅಯ್ಯಮ್ಮ ಪ್ಲೀಸ್ ಮಾ, ಒಂದೇ ಒಂದು ಫೋಟೋ ಮಾ. ಈಗ ಶರತ್ ಎಲ್ಲಿದ್ದಾರೆ? ಎಲ್ಲೋದ್ಲು? ಎಂತಕ್ಕ ಗಡ್ಡೆ ಬಿಟ್ಟಿದ್ದು? ಏನ್ ಮಾಡೋದು, ಕೆಲ್ಸ ಇಲ್ಲ. ಹೌದಾ ಮರೆ? ನಾನ್ ಹೇಳಿದ ಕಡೆ ಟ್ರೈ ಮಾಡ್ದ್ಯಾ? ಅಲ್ವಾ, ಸ್ವಾತಿ ವಿಷಯದಲ್ಲಿ ಅನ್ಯಾಯವಾಗಿ ಹೇಳ್ತೀನಿ ಮಟ. ಸಾರಿ ಕೇಳ್ಬಿಡ್ಬೇಕು. ಸಂದೀಪ್, ಅಯ್ಯೋ ಸಂದೀಪ್ ಯಾಕಪ್ಪ ಇಲ್ಲಿಗೆ ಬಂದ? ಆಮೇಲೆ ಸಿಗ್ತೀನಿ ಮಗ. ಬಾಯ್ 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 ಬಾಯ್. ಹಲೋ ಹಲೋ ಶರತ್, ಹೇಳಮ್ಮ. ಒಳ್ಳೆ ಮುದ್ದಾಗಿರೋ ಹುಡುಗಿರ್ ಫೋಟೋ ಬಂದಿದೆ ಕಣೋ. ಅದ್ರಲ್ಲಿ 3 ಸೆಲೆಕ್ಟ್ ಮಾಡಿದೀನಿ. ನಿಂಗ್ ಖಂಡಿತ ಇಷ್ಟ ಆಗತ್ತೆ, ನೋಡ್ತಾ ಇರೋ. ಅಮ್ಮ, ನನಗೆ ಯಾವ ಹುಡುಗಿ ಫೋಟೋನು ಬೇಡಮ್ಮ. ಹಾ? ಸ್ವಾತಿ ಮತ್ತೆ ಸಿಕ್ಬಿಟ್ಲು. ಏನು ಸ್ವಾತಿನಾ? ಅದೆಲ್ಲ ಆಮೇಲೆ ಹೇಳ್ತೀನಮ್ಮ. ಬಾಯ್ ಬಾಯ್. ಶರತ್ ಹಲೋ. ಏನಾಯ್ತು ಕೌಸಲ್ಯ? ಶರತ್ ಫೋನ್ ಕಟ್ ಮಾಡ್ಬಿಟ್ಟ. ಕಟ್ ಮಾಡಿದ್ನ? ಏನು ವಿಷಯ? ಮತ್ತೆ ಆ ಸ್ವಾತಿ ಸಿಕ್ಕಿದಾಳಂತೆ. ಸ್ವಾತಿ ಸಿಕ್ಕಿದಾಳ? ನೀವೇನ್ ಹಲ್ಕಿ ಸಿಕ್ತಿದಿರಲ್ಲ. ಸ್ವಾತಿ ಸಿಕ್ಕಿದಾಳ? ಎಲ್ಲಂತೆ? ಏನಂತೆ? ನಾನ್ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ಕಾಯ್ತಾ ಇದ್ದೀನಿ. ಅಲ್ಲ ರೀ ಡಾಕ್ಟ್ರೆ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದ್ ಮೂಕಿ ಚಿತ್ರ ತೋರಿಸ್ತಿದ್ದೀರಾ? ಇಟ್ಸ್ ಓಕೆ, ನಾನೇ ಮಾತಾಡ್ತೀನಿ. ನಾನೀಗ ಕುಡಿಯೋದ್ ಬಿಟ್ಬಿಟ್ಟಿದ್ದೀನಿ. ಈಗ ನೀವ್ ಎಂಥ ಮಾತು ಹೇಳ್ಬೇಕು ಅಂದ್ರೆ, ನನ್ ಖುಷಿಲಿ ಸೀದಾ ಮದುವೆ ಮನೆಗೆ ಹೋಗಿ ಪೂಜಾರಿ ಸಮೇತ ಎಲ್ರಿಗೂ ಎಣ್ಣೆ ಪಾಟಿ ಕೊಡಿಸ್ಬಿಡ್ಬೇಕು. ಅಲ್ಲ ಸ್ವಾತಿ, ಮದುವೆ ಮನೇಲಿ ನನ್ನ ನೋಡಬಾರ್ದು, ಸ್ಮೈಲ್ ಕೊಡಬಾರ್ದು, ಮಾತಾಡಿಸ್ಬಾರ್ದು ಅಂತ ನೀವೇ ಮಾತಾಡಬೇಕು ಅಂತ ಬಂದಿದ್ದೀರಾ ಅಂದ್ರೆ, ನನಗೇನೋ ಅರ್ಜೆಂಟಾಗಿ ಮಂಗಳೂರಲ್ಲಿ ಚೌಲ್ಟ್ರಿ ಬುಕ್ ಮಾಡ್ಬೇಕಂತ ಡೌಟ್ ಬರ್ತಿದೆ. ಮಾಡಿಸ್ಬಿಡ್ಲಾ? ಸ್ಟಾಪ್ ಇಟ್ ಶರತ್, ಪ್ಲೀಸ್. ಏನ್ ಅನ್ಕೊಂಡಿದ್ದೀರಾ ಶರತ್ ನೀವು ನನ್ನ? ನಾನೇನಾದ್ರೂ ನಿಮ್ಗೆ ಹೇಳಿದ್ನಾ ನಾನ್ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ? ಯಾಕ ಫೋಟೋಗ್ರಾಫರ್ ಹತ್ರ ನಾನ್ ನಿಮ್ ಲವರ್ ಅಂತ ಹೇಳಿರೋದು? ಹೇಳಿ. ಹೈ, ನಮ್ ಲೈಫಲ್ಲಿ ಕಾಮಿಡಿಯನು ವಿಲನ್ ಆಗ್ಬಿಟ್ನಾ? ರೇ, ಅವ್ನ್ ತಲೆ ತಿಂತಿದ್ದ ಅಂತ ಇರೋ ವಿಷಯ ಹೇಳಿದೆ. ಏನಿರೋ ವಿಷಯ ಹೇಳಿ, ಏನಿರೋ ವಿಷಯ? ಅದೇ, ನಾನ್ ನಿಮ್ಮನ್ನ ಲವ್ ಮಾಡ್ತಿದ್ದು, ನನ್ನ ಲೈಫಲ್ಲಿ ಮತ್ತೆ ಪ್ರೀತಿ ಅಂತ ಆದ್ರೆ ಅದು ನಿಮ್ಮೇಲೆ ಅದಾಗಲ್ಲ. ನನಗೆ ಯಾವತ್ತೂ ನಿಮ್ಮ ಮೇಲೆ ಆ ಭಾವನೆನೇ ಬಂದಿಲ್ಲ. ನಾನು ಯಾಕೆ ನಿಮ್ಮಂಥವ್ರನ್ನ ಪ್ರೀತಿಸ್ಲಿ ಶರತ್? ನೋಡಿ, ನೀವು ನನಗೆ ಅಂದ ಮಾತು, ನನ್ ಮೇಲೆ ಕೈ ಮಾಡಿದ ರೀತಿ ನನ್ ಜೀವ ಇರೋವರೆಗೂ ಮರೆಯೋಕೆ ಆಗಲ್ಲ. ದಯವಿಟ್ಟು ನಾನ್ ನಿಮ್ ಲೈಫ್ ನಲ್ಲಿ ಬರ್ತೀನಿ ಅನ್ನೋದನ್ನ ಮರ್ತ್ಬಿಡಿ. ಇನ್ ಯಾರ ಹತ್ರನೂ ನನ್ ಬಗ್ಗೆ ಮಾತಾಡದೆ ನನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಯ್ ಸಂದೀಪ, ಬಾಯ್ಲಿ. ಅಯ್ಯೋ ಸಿಗಾಕೊಂಡ್ಬಿಟ್ಟನಪ್ಪ. ಏಯ್, ಬಾಟ್ಲ ಹೊಡಿತೀನಿ ನೀನು. ಶರತ್, ಅದು ನಾನು ಅವಳಿಂದ 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದ್ದೆ. ಬಾಯ್, ಹತ್ರ ಕೆಲಸ ಇದೆ. ಪ್ಲೀಸ್ ಶರತ್. ಬಾರು.
ಶರತ್ ಏನ್ ಮಾಡ್ತಿದ್ದೀರಾ? ಪಾಪ ಪರಿಹಾರ ಕಣಪ್ಪ, ಪಾಪ ಪರಿಹಾರ. ಲೋ ಸಂದೀಪ, ನೀನ್ ನನ್ನ ಲೈಫಿಗೆ ಶನಿ ಮಹಾತ್ಮ ಆಗ್ಬಿಟ್ಟೆ ಕಣಪ್ಪ. 2 ವರ್ಷದ ಕೆಳಗೆ ನಿನ್ನನ್ನು ಮುಟ್ಟಿದ್ದು. ನನ್ನ ಲೈಫು ಎಲ್ಲ ಸ್ಕ್ರ್ಯಾಪ್ ಆಗಿ ಲೈಫಲ್ಲಿ ನೆಮ್ಮದಿನೇ ಇಲ್ದಿರಂಗಾಗೋಯ್ತು. ಅದಕ್ಕೆ ನಿನ್ ಕಾಲು ಹಿಡಿದ್ಬೇಡ್ಕತ್ತೀನಪ್ಪ. ನಿನ್ ಕೈಯಾರೆ ಒಂದ್ಸಲ ನನ್ನ ತಲೆ ಮುಟ್ಬಿಟ್ಟು ಕ್ಷಮಿಸಿದೀನಿ ಅಂತ ಹೇಳ್ಬಿಡು. ಸ್ವಾತಿ ಇಲ್ಲೇ ಇದ್ದಾಳೆ. ಅವಳು ಮನ್ಸು ಬದಲಾಯಿಸ್ಕೊಂಡು ಬಂದು ನನ್ನ ಪ್ರೀತಿ ಒಪ್ಕೊಂಡ್ರು ಒಪ್ಕೋಬೋದು. ಏಯ್, ಏನ್ ಯೋಚನೆ ಮಾಡ್ತಿದ್ಯೋ? ಕ್ಷಮಿಸಿದೀನಿ ಅಂತ ಹೇಳೋದಕ್ಕೆ ಯಾವ ನಿನ್ ಪ್ರಾಬ್ಲಮ್? ನಿನ್ ಲೈಫಲ್ಲಿ ಏನ್ ಪ್ರಾಬ್ಲಮ್ ಇದ್ರೆ ನಾನು ಸಾಲ್ವ್ ಮಾಡ್ತೀನಿ. ನೀನ್ ಏನ್ ಕೆಲಸ ಮಾಡ್ತಿದ್ಯಾ? ಇನ್ನೂ ಕೆಲಸ ಹುಡುಕ್ತಾ ಇದ್ದೀನಿ ಶರತ್. ಕೆಲಸ ಹುಡುಕ್ತಿದ್ಯಾ? ಅಯ್ಯ, ನಿನಗೆ ಕೆಲಸ ಕೊಡ್ಸಿದ್ರೆ ಕ್ಷಮಿಸಿದ್ದೀನಿ ಅಂತ ಹೇಳ್ತೀಯಾ? ಮೂರ್ತಿ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ. ಅವನೊಂಥರ ದೇವಮಾನವ ಇದ್ದಂಗೆ. ಅವನ್ನ ಕಳಿಸ್ತೀನಿ. ಒಂದು ಕೆಲಸ, 1 ಲಕ್ಷ ರೂಪಾಯಿ ಸಂಬಳ. 1 ಲಕ್ಷ ಓಕೆನಾ? 1 ಲಕ್ಷ ಕೊಟ್ಬಿಡಿ. ಓಕೆ, ಥ್ಯಾಂಕ್ ಯು. ಈಗಲಾದ್ರೂ ಕ್ಷಮಿಸಿದ್ದೀನಿ ಅಂತ ಹೇಳೋ. ಕ್ಷಮಿಸಿದ್ದೀನಿ. ಕ್ಷಮಿಸ್ಬಿಟ್ಟ? ಅದ್ರೇನ್ ಪ್ರಯೋಜನ? ಅವಳು ಮಾತ್ರ ನನ್ನ ಕ್ಷಮಿಸಲ್ಲ. ಅವಳು ಕಾಲ್ ಹಿಡ್ಕೊಂಡು ನನ್ನ ಕಣ್ಣೀರಲ್ಲಿ ಅವಳು ಕಾಲ್ ತೊಳೆದ್ರು ಅವಳು ನನ್ನ ಕ್ಷಮಿಸಲ್ಲ. ಅವಳ ಕಣ್ಣಲ್ಲಿ ನಾನು ಅಷ್ಟು ಸಣ್ಣವನಾಗ್ಬಿಟ್ಟಿದ್ದೀನಿ. ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್. ಅವಳ ಕಣ್ಣಲ್ಲಿ ಒಬ್ಬ ಆರ್ಡಿನರಿ ಈಗೋಯಿಸ್ಟಿಕ್ ಚಪ್ಪರ್. ನೀನ್ ಲವ್ ಮಾಡಿದ್ಯಾ? ಇಲ್ಲ. ವೆರಿ ಗುಡ್. ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಲವ್ ಸ್ಟಾರ್ಟ್ ಆದಾಗ ಜಾಕಿ, ಲವ್ ಫೇಲ್ಯೂರ್ ಆಗೋದ್ರೆ ತಿರ್ಬೋಕೆ ನಂತರ. ಶರತ್, ಸ್ವಾತಿಗ್ ನಾನೇನಾದ್ರೂ ಹೇಳ? ಏನಂತ ಹೇಳ್ತೀಯ? ಅವ್ನು ತುಂಬಾ ಒಳ್ಳೆಯವನು, ನನಗೆ ಕೆಲಸ ಕೊಡಿಸ್ದ, ಅವ್ನ ಪವಿತ್ರವಾದ ಪ್ರೀತಿನ ಒಪ್ಕೋ ಅಂತ ಹೇಳ್ತೀಯ? ಇವತ್ತು ನನಗೊಂದು ಸತ್ಯ ಅರ್ಥ ಆಗೋಯ್ತು. ಹುಡುಗಿರು ಮರಿಬೇಕು ಅಂತ ಫಿಕ್ಸ್ ಆದ್ರೆ ನಮ್ಮ ಮನೆ ಬೇಕಾಬಿಟ್ಟಿ ಬರ್ದಿರೋ ಬ್ರಹ್ಮ ಬಂದ್ರು ಬದಲಾಯಿಸಕ್ಕಾಗಲ್ಲ. ಇಲ್ಲ ಕಣ, ಅವಳು ಮಾಡಿದ್ದೆ ಸರಿ. ಅವಳದೇನು ತಪ್ಪಿಲ್ಲ. ಪ್ರೀತಿ ಅಂದ್ರೇನು, ಪ್ರೀತಿಸೋ ಹುಡುಗಿನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ದೇನೆ ಅವಳನ್ನ ತುಂಬಾ ಪ್ರೀತಿ ಮಾಡ್ಬಿಟ್ಟೆ. ಅಷ್ಟೇ ಅವಳಿಗೆ ನೋವು ಕೊಟ್ಬಿಟ್ಟೆ. ಈಗ ನೋಡು, ಅವಳು ಎದುರಿಗೆ ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಅವಳು ನನಗೆ ಲೈಫಲ್ಲಿ ಸಿಗಲ್ಲ ಕಣೋ. ಅದೇ ನನಗೆ ಅವಳನ್ನ ಮರೆಯೋದಕ್ಕಾಗಲ್ಲ. ಅವಳು ನನಗೆ ಸಿಗಲ್ಲ, ನಾನು ಮರೆಯಲ್ಲ. ಅವಳು ಸಿಗಲ್ಲ, ನಾನು ಮರೆಯಲ್ಲ. ಶರತ್, ಅವಳು ಸಿಗಲ್ಲ, ನಾನು ಮರೆಯಲ್ಲ.